ಆನ್ಲೈನ್ ಫಾರ್ಮಸಿಗಳ ಹಾವಳಿ ಮತ್ತು ಅವುಗಳು ನೀಡುತ್ತಿರುವ ಭಾರೀ ರಿಯಾಯಿತಿಗಳ ವಿರುದ್ಧ ರಾಜ್ಯದ ಔಷಧ ವ್ಯಾಪಾರಿಗಳು ಹೋರಾಟಕ್ಕೆ ಇಳಿದಿದ್ದಾರೆ. ನಾಳೆ ನಗರದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿದ್ದು ಸಾರ್ವಜನಿಕರಿಗೆ ಔಷಧ ಸಿಗದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಎದುರಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆನ್ಲೈನ್ ಫಾರ್ಮಸಿಗಳ ಹಾವಳಿ ಖಂಡಿಸಿ ಪ್ರತಿಭಟನೆ. ಆನ್ಲೈನ್ ಫಾರ್ಮಸಿಗಳ ದೈತ್ಯ ಜಾಲ ಮತ್ತು ಸಾಂಪ್ರದಾಯಿಕ ಮೆಡಿಕಲ್ ಶಾಪ್ಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಆನ್ಲೈನ್ ಮೂಲಕ ಔಷಧ ಮಾರಾಟ ಹಾಗೂ ಭಾರಿ ರಿಯಾಯಿತಿ ನೀಡ್ತಾ ಇರುವ ಹಿನ್ನೆಲೆ ಸಾಂಪ್ರದಾಯಿಕ ಮೆಡಿಕಲ್ ಅಂಗಡಿಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ದೇಶಾದ್ಯಂತ ಮೆಡಿಕಲ್ ಸ್ಟೋರ್ಗಳು ಬಂದ್ಗೆ ಕರೆ ನೀಡಲಾಗಿದೆ. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ದೇಶವ್ಯಾಪಿ ಮೆಡಿಕಲ್ ಸ್ಟೋರ್ಗಳ ಬಂದ್ ಕರೆ ನೀಡಿದ್ದು, ಕರ್ನಾಟಕದ ಔಷಧ ವ್ಯಾಪಾರಿಗಳ ಸಂಘಟನೆಗಳು ಸಹ ಸಾಥ್ ನೀಡಿವೆ. ಹೀಗಾಗಿ ಮಧ್ಯರಾತ್ರಿಯಿಂದಲೇ ಕರ್ನಾಟಕದಾದ್ಯಂತ ಸಾವಿರಾರು ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿವೆ. ದೇಶದಲ್ಲಿ 12 ಲಕ್ಷ, ರಾಜ್ಯದಲ್ಲಿ 32,000 ಮೆಡಿಕಲ್ ಶಾಪ್ ಕ್ಲೋಸ್ ಆಗಲಿವೆ. ಇದರಲ್ಲಿ ಬೆಂಗಳೂರಲ್ಲಿ 6,500 ಮೆಡಿಕಲ್ ಶಾಪ್ ಬಂದ್ ಆಗಲಿದ್ದು, ರಾಜಧಾನಿಯಲ್ಲಿ ರೋಗಿಗಳು, ಸಾಮಾನ್ಯ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ದೇಶದಲ್ಲಿ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಲಿದ್ದಾವೆ. ಯಾಕಂದರೆ ಆನ್ಲೈನ್ನಲ್ಲಿ ಮಾರಾಟ ವಿಚಾರವಾಗಿ ಮತ್ತು ರಿಯಾಯಿತಿ ನೀಡುವ ವಿಚಾರದಲ್ಲಿ ಇದೀಗ ಮೆಡಿಕಲ್ ಶಾಪ್ ಮಾಲೀಕರು ಮತ್ತೊಂದು ಕಡೆ ಸಂಘಟನೆಗಳ ಕಡೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ದೇಶದಲ್ಲಿ 12 ಲಕ್ಷ ಅಧಿಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಲಿದ್ದಾವೆ. ಇನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ KSDA ಸಂಘಟನೆಯ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ, 12 ಲಕ್ಷಕ್ಕೂ ಹೆಚ್ಚು ಜನ ಬಂದ್ ಭಾಗವಹಿಸಲಿದ್ದಾರೆ. 2 ಕಾನೂನುಗಳು ನಮ್ಮ ವ್ಯಾಪಾರಕ್ಕೆ ವಿರುದ್ಧವಾಗಿರುವ ಕಾನೂನುಗಳನ್ನು ರದ್ದು ಮಾಡುವಂತೆ ಕೇಂದ್ರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದರು. 12.5 ಲಕ್ಷ ಜನ ಇದರಲ್ಲಿ ಬಂದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ನಾವು ಬಂದಲ್ಲಿ ಭಾಗವಹಿಸ್ತಾ ಇರೋ ಮುಖ್ಯ ಕಾರಣ ಏನು? 2 ಕಾನೂನುಗಳು ನಮ್ಮ ವ್ಯಾಪಾರಕ್ಕೆ ವಿರುದ್ಧವಾಗಿರುವಂಥದ್ದು. ಒಂದು 220E, ಇನ್ನೊಂದು 817E. ಈ ಒಂದು 220E ಬಂದುಬಿಟ್ಟಿದ್ದಾನೆ. ನಮಗೆ ಕೋವಿಡ್ ಟೈಮಲ್ಲಿ ಸರ್ಕಾರಗಳು ಜನಗಳು ಆಚೆಯಿಂದ ಬರೋಕ್ಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು ಜನಗಳಿಗೆ ಉಪಯೋಗ ಆಗಲಿ ಅಂತಂದ್ಬಿಟ್ಟು ಈ ಒಂದು ಕಾನೂನನ್ನು ತೊಗೊಂಬಂದು, ಅಂದರೆ ಇಂಟ್ರೀಮ್ ಪೀರಿಯಡ್ಗೋಸ್ಕರ ಕಾನೂನನ್ನು ತೊಗೊಂಬಂದು ಜನಗಳಿಗೆ ಮನೆಗಳಿಗೆ ಮೆಡಿಸಿನ್ ಸಪ್ಲೈ ಮಾಡೋವಂಥದ್ದನ್ನು ಕಲ್ಪನೆ ಮಾಡಿಕೊಡ್ತಿದ್ದೇನೆ, ಅವಕಾಶ ಮಾಡಿಕೊಡ್ತೀವಿ. ಆದರೆ ಇನ್ನೊಂದು 81E ಬಂದುಬಿಟ್ಟಿದ್ದಾನೆ. ಈ ಫಾರ್ಮಸೀಸ್ ಬಗ್ಗೆ, ಮನೆಗಳಿಗೆ ಈ ಫಾರ್ಮಸಿ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಮಾಡುವಂಥದ್ದು, ಅದಕ್ಕೆ ಎರಡಕ್ಕೂ ವಿರೋಧ ಇದೆ ನಮ್ಮದು. ಆಲ್ರೆಡಿ ಹೈಕೋರ್ಟ್ಗಳಲ್ಲಿ ಮತ್ತೆ ಅದೆಲ್ಲ ನಡೀತಾ ಇದೆ ಜಡ್ಜ್ಮೆಂಟ್. ಇನ್ನು ಕೆಲ ಸಂಘಟನೆಗಳು ಬಂದ್ಗೆ ನೈತಿಕ ಬೆಂಬಲ ಸೂಚಿಸಿದ್ದು ಮೆಡಿಕಲ್ ಶಾಪ್ ಓಪನ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಫಾರ್ಮಸಿಸ್ಟ್ ಸಂಘ ಹಾಗೂ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಮತ್ತು ಆರ್ಗನೈಸೇಷನ್ ವತಿಯಿಂದ ನೈತಿಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇತ್ತ ಸರ್ಕಾರಿ ಆಸ್ಪತ್ರೆ ಸುಪರ್ದಿಯ ಮೆಡಿಕಲ್ ಶಾಪ್ಗಳು ಮತ್ತು ಜನೌಷಧಿ ಕೇಂದ್ರಗಳು ಇರಲಿವೆ. ಈ ಮೆಡಿಕಲ್ ಶಾಪ್ಗಳ ಬಂದ್ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುವುದಂತೂ ಪಕ್ಕಾ ಎನ್ನಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆನ್ಲೈನ್ ಫಾರ್ಮಸಿಗಳ ಹಾವಳಿ ಮತ್ತು ಅವುಗಳು ನೀಡುತ್ತಿರುವ ಭಾರೀ ರಿಯಾಯಿತಿಗಳ ವಿರುದ್ಧ ರಾಜ್ಯದ ಔಷಧ ವ್ಯಾಪಾರಿಗಳು ಹೋರಾಟಕ್ಕೆ ಇಳಿದಿದ್ದಾರೆ. ನಾಳೆ ನಗರದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿದ್ದು ಸಾರ್ವಜನಿಕರಿಗೆ ಔಷಧ ಸಿಗದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಎದುರಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆನ್ಲೈನ್ ಫಾರ್ಮಸಿಗಳ ಹಾವಳಿ ಖಂಡಿಸಿ ಪ್ರತಿಭಟನೆ. ಆನ್ಲೈನ್ ಫಾರ್ಮಸಿಗಳ ದೈತ್ಯ ಜಾಲ ಮತ್ತು ಸಾಂಪ್ರದಾಯಿಕ ಮೆಡಿಕಲ್ ಶಾಪ್ಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಆನ್ಲೈನ್ ಮೂಲಕ ಔಷಧ ಮಾರಾಟ ಹಾಗೂ ಭಾರಿ ರಿಯಾಯಿತಿ ನೀಡ್ತಾ ಇರುವ ಹಿನ್ನೆಲೆ ಸಾಂಪ್ರದಾಯಿಕ ಮೆಡಿಕಲ್ ಅಂಗಡಿಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ದೇಶಾದ್ಯಂತ ಮೆಡಿಕಲ್ ಸ್ಟೋರ್ಗಳು ಬಂದ್ಗೆ ಕರೆ ನೀಡಲಾಗಿದೆ. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ದೇಶವ್ಯಾಪಿ ಮೆಡಿಕಲ್ ಸ್ಟೋರ್ಗಳ ಬಂದ್ ಕರೆ ನೀಡಿದ್ದು, ಕರ್ನಾಟಕದ ಔಷಧ ವ್ಯಾಪಾರಿಗಳ ಸಂಘಟನೆಗಳು ಸಹ ಸಾಥ್ ನೀಡಿವೆ. ಹೀಗಾಗಿ ಮಧ್ಯರಾತ್ರಿಯಿಂದಲೇ ಕರ್ನಾಟಕದಾದ್ಯಂತ ಸಾವಿರಾರು ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿವೆ.
ದೇಶದಲ್ಲಿ 12 ಲಕ್ಷ, ರಾಜ್ಯದಲ್ಲಿ 32,000 ಮೆಡಿಕಲ್ ಶಾಪ್ ಕ್ಲೋಸ್ ಆಗಲಿವೆ. ಇದರಲ್ಲಿ ಬೆಂಗಳೂರಲ್ಲಿ 6,500 ಮೆಡಿಕಲ್ ಶಾಪ್ ಬಂದ್ ಆಗಲಿದ್ದು, ರಾಜಧಾನಿಯಲ್ಲಿ ರೋಗಿಗಳು, ಸಾಮಾನ್ಯ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ದೇಶದಲ್ಲಿ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಲಿದ್ದಾವೆ. ಯಾಕಂದರೆ ಆನ್ಲೈನ್ನಲ್ಲಿ ಮಾರಾಟ ವಿಚಾರವಾಗಿ ಮತ್ತು ರಿಯಾಯಿತಿ ನೀಡುವ ವಿಚಾರದಲ್ಲಿ ಇದೀಗ ಮೆಡಿಕಲ್ ಶಾಪ್ ಮಾಲೀಕರು ಮತ್ತೊಂದು ಕಡೆ ಸಂಘಟನೆಗಳ ಕಡೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ದೇಶದಲ್ಲಿ 12 ಲಕ್ಷ ಅಧಿಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಲಿದ್ದಾವೆ. ಇನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ KSDA ಸಂಘಟನೆಯ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ, 12 ಲಕ್ಷಕ್ಕೂ ಹೆಚ್ಚು ಜನ ಬಂದ್ ಭಾಗವಹಿಸಲಿದ್ದಾರೆ. 2 ಕಾನೂನುಗಳು ನಮ್ಮ ವ್ಯಾಪಾರಕ್ಕೆ ವಿರುದ್ಧವಾಗಿರುವ ಕಾನೂನುಗಳನ್ನು ರದ್ದು ಮಾಡುವಂತೆ ಕೇಂದ್ರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದರು. 12.5 ಲಕ್ಷ ಜನ ಇದರಲ್ಲಿ ಬಂದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ನಾವು ಬಂದಲ್ಲಿ ಭಾಗವಹಿಸೋ ಮುಖ್ಯ ಕಾರಣ ಏನು, 2 ಕಾನೂನುಗಳು ನಮ್ಮ ವ್ಯಾಪಾರಕ್ಕೆ ವಿರುದ್ಧವಾಗಿರುವಂಥದ್ದು. ಒಂದು 220E, ಇನ್ನೊಂದು 817E. ಈ ಒಂದು 220E ಬಂದುಬಿಟ್ಟಿದ್ದಾನೆ. ನಮಗೆ ಕೋವಿಡ್ ಟೈಮಲ್ಲಿ ಸರ್ಕಾರಗಳು ಜನಗಳ ಆಚೆಯಿಂದ ಬರೋಕ್ಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು ಜನಗಳಿಗೆ ಉಪಯೋಗ ಆಗಲಿ ಅಂತಂದ್ಬಿಟ್ಟು ಈ ಒಂದು ಕಾನೂನನ್ನು ತೊಗೊಂಬಂದು ಅಂದರೆ ಇಂಟ್ರೀಮ್ ಪೀರಿಯಡ್ಗೋಸ್ಕರ ಕಾನೂನನ್ನು ತೊಗೊಂಬಂದು ಜನಗಳಿಗೆ ಮನೆಗಳಿಗೆ ಮೆಡಿಸಿನ್ ಸಪ್ಲೈ ಮಾಡೋವಂಥದ್ದನ್ನು ಕಲ್ಪನೆ ಮಾಡಿಕೊಡ್ತಿದ್ದೇನೆ, ಅವಕಾಶ ಮಾಡಿಕೊಡ್ತೀವಿ. ಆದರೆ ಇನ್ನೊಂದು 81E ಬಂದುಬಿಟ್ಟಿದ್ದಾನೆ. ಈ ಫಾರ್ಮಸೀಸ್ ಬಗ್ಗೆ ಮನೆಗಳಿಗೆ ಈ ಫಾರ್ಮಸಿ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಮಾಡುವಂಥದ್ದು, ಅದಕ್ಕೆ ಎರಡಕ್ಕೂ ವಿರೋಧ ಇದೆ. ನಮ್ಮದು ಆಲ್ರೆಡಿ ಹೈಕೋರ್ಟ್ಗಳಲ್ಲಿ ಮತ್ತೆ ಅದೆಲ್ಲ ನಡೀತಾ ಇದೆ ಜಡ್ಜ್ಮೆಂಟ್. ಇನ್ನು ಕೆಲ ಸಂಘಟನೆಗಳು ಬಂದ್ಗೆ ನೈತಿಕ ಬೆಂಬಲ ಸೂಚಿಸಿದ್ದು ಮೆಡಿಕಲ್ ಶಾಪ್ ಓಪನ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಫಾರ್ಮಸಿಸ್ಟ್ ಸಂಘ ಹಾಗೂ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಮತ್ತು ಆರ್ಗನೈಸೇಷನ್ ವತಿಯಿಂದ ನೈತಿಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇತ್ತ ಸರ್ಕಾರಿ ಆಸ್ಪತ್ರೆ ಸುಪರ್ದಿಯ ಮೆಡಿಕಲ್ ಶಾಪ್ಗಳು ಮತ್ತು ಜನೌಷಧಿ ಕೇಂದ್ರಗಳು ಇರಲಿವೆ. ಈ ಮೆಡಿಕಲ್ ಶಾಪ್ಗಳ ಬಂದ್ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುವುದಂತೂ ಪಕ್ಕಾ ಎನ್ನಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆನ್ಲೈನ್ ಫಾರ್ಮಸಿಗಳ ಹಾವಳಿ ಮತ್ತು ಅವುಗಳು ನೀಡುತ್ತಿರುವ ಭಾರೀ ರಿಯಾಯಿತಿಗಳ ವಿರುದ್ಧ ರಾಜ್ಯದ ಔಷಧ ವ್ಯಾಪಾರಿಗಳು ಹೋರಾಟಕ್ಕೆ ಇಳಿದಿದ್ದಾರೆ. ನಾಳೆ ನಗರದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿದ್ದು, ಸಾರ್ವಜನಿಕರಿಗೆ ಔಷಧ ಸಿಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಎದುರಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆನ್ಲೈನ್ ಫಾರ್ಮಸಿಗಳ ಹಾವಳಿ ಖಂಡಿಸಿ ಪ್ರತಿಭಟನೆ. ಆನ್ಲೈನ್ ಫಾರ್ಮಸಿಗಳ ದೈತ್ಯ ಜಾಲ ಮತ್ತು ಸಾಂಪ್ರದಾಯಿಕ ಮೆಡಿಕಲ್ ಶಾಪ್ಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಆನ್ಲೈನ್ ಮೂಲಕ ಔಷಧ ಮಾರಾಟ ಹಾಗೂ ಭಾರಿ ರಿಯಾಯಿತಿ ನೀಡ್ತಾ ಇರುವ ಹಿನ್ನೆಲೆ ಸಾಂಪ್ರದಾಯಿಕ ಮೆಡಿಕಲ್ ಅಂಗಡಿಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ದೇಶಾದ್ಯಂತ ಮೆಡಿಕಲ್ ಸ್ಟೋರ್ಗಳು ಬಂದ್ಗೆ ಕರೆ ನೀಡಲಾಗಿದೆ. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ದೇಶವ್ಯಾಪಿ ಮೆಡಿಕಲ್ ಸ್ಟೋರ್ಗಳ ಬಂದ್ ಕರೆ ನೀಡಿದ್ದು, ಕರ್ನಾಟಕದ ಔಷಧ ವ್ಯಾಪಾರಿಗಳ ಸಂಘಟನೆಗಳು ಸಹ ಸಾಥ್ ನೀಡಿವೆ. ಹೀಗಾಗಿ ಮಧ್ಯರಾತ್ರಿಯಿಂದಲೇ ಕರ್ನಾಟಕದಾದ್ಯಂತ ಸಾವಿರಾರು ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿವೆ. ದೇಶದಲ್ಲಿ 12 ಲಕ್ಷ, ರಾಜ್ಯದಲ್ಲಿ 32,000 ಮೆಡಿಕಲ್ ಶಾಪ್ ಕ್ಲೋಸ್ ಆಗಲಿವೆ. ಇದರಲ್ಲಿ ಬೆಂಗಳೂರಲ್ಲಿ 6,500 ಮೆಡಿಕಲ್ ಶಾಪ್ ಬಂದ್ ಆಗಲಿದ್ದು, ರಾಜಧಾನಿಯಲ್ಲಿ ರೋಗಿಗಳು, ಸಾಮಾನ್ಯ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ದೇಶದಲ್ಲಿ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಲಿದ್ದಾವೆ. ಯಾಕಂದರೆ ಆನ್ಲೈನ್ನಲ್ಲಿ ಮಾರಾಟ ವಿಚಾರವಾಗಿ ಮತ್ತು ರಿಯಾಯಿತಿ ನೀಡುವ ವಿಚಾರದಲ್ಲಿ ಇದೀಗ ಮೆಡಿಕಲ್ ಶಾಪ್ ಮಾಲೀಕರು ಮತ್ತೊಂದು ಕಡೆ ಸಂಘಟನೆಗಳ ಕಡೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ದೇಶದಲ್ಲಿ 12 ಲಕ್ಷ ಅಧಿಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಲಿದ್ದಾವೆ. ಇನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ KSDA ಸಂಘಟನೆಯ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ, 12 ಲಕ್ಷಕ್ಕೂ ಹೆಚ್ಚು ಜನ ಬಂದ್ ಭಾಗವಹಿಸಲಿದ್ದಾರೆ. 2 ಕಾನೂನುಗಳು ನಮ್ಮ ವ್ಯಾಪಾರಕ್ಕೆ ವಿರುದ್ಧವಾಗಿರುವ ಕಾನೂನುಗಳನ್ನು ರದ್ದು ಮಾಡುವಂತೆ ಕೇಂದ್ರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದರು. 12.5 ಲಕ್ಷ ಜನ ಇದರಲ್ಲಿ ಬಂದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ನಾವು ಬಂದಲ್ಲಿ ಭಾಗವಹಿಸೋ ಮುಖ್ಯ ಕಾರಣ ಏನು, 2 ಕಾನೂನುಗಳು ನಮ್ಮ ವ್ಯಾಪಾರಕ್ಕೆ ವಿರುದ್ಧವಾಗಿರುವಂಥದ್ದು. ಒಂದು 220E, ಇನ್ನೊಂದು 817E. ಈ ಒಂದು 220E ಬಂದುಬಿಟ್ಟಿದ್ದಾನೆ. ನಮಗೆ ಕೋವಿಡ್ ಟೈಮಲ್ಲಿ ಸರ್ಕಾರಗಳು ಜನಗಳ ಆಚೆಯಿಂದ ಬರೋಕ್ಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು ಜನಗಳಿಗೆ ಉಪಯೋಗ ಆಗಲಿ ಅಂತಂದ್ಬಿಟ್ಟು ಈ ಒಂದು ಕಾನೂನನ್ನು ತೊಗೊಂಬಂದು ಅಂದರೆ ಇಂಟ್ರೀಮ್ ಪೀರಿಯಡ್ಗೋಸ್ಕರ ಕಾನೂನನ್ನು ತೊಗೊಂಬಂದು ಜನಗಳಿಗೆ ಮನೆಗಳಿಗೆ ಮೆಡಿಸಿನ್ ಸಪ್ಲೈ ಮಾಡೋವಂಥದ್ದನ್ನು ಕಲ್ಪನೆ ಮಾಡಿಕೊಡ್ತಿದ್ದೇನೆ, ಅವಕಾಶ ಮಾಡಿಕೊಡ್ತೀವಿ. ಆದರೆ
ಇನ್ನೊಂದು 81E ಬಂದುಬಿಟ್ಟಿದ್ದಾನೆ. ಈ ಫಾರ್ಮಸೀಸ್ ಬಗ್ಗೆ ಮನೆಗಳಿಗೆ ಈ ಫಾರ್ಮಸಿ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಮಾಡುವಂಥದ್ದು, ಅದಕ್ಕೆ ಎರಡಕ್ಕೂ ವಿರೋಧ ಇದೆ ನಮ್ಮದು. ಆಲ್ರೆಡಿ ಹೈಕೋರ್ಟ್ಗಳಲ್ಲಿ ಮತ್ತೆ ಅದೆಲ್ಲ ನಡೀತಾ ಇದೆ. ಜಡ್ಜ್ಮೆಂಟ್. ಇನ್ನು ಕೆಲ ಸಂಘಟನೆಗಳು ಬಂದ್ಗೆ ನೈತಿಕ ಬೆಂಬಲ ಸೂಚಿಸಿದ್ದು ಮೆಡಿಕಲ್ ಶಾಪ್ ಓಪನ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಫಾರ್ಮಸಿಸ್ಟ್ ಸಂಘ ಹಾಗೂ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಮತ್ತು ಆರ್ಗನೈಸೇಷನ್ ವತಿಯಿಂದ ನೈತಿಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇತ್ತ ಸರ್ಕಾರಿ ಆಸ್ಪತ್ರೆ ಸುಪರ್ದಿಯ ಮೆಡಿಕಲ್ ಶಾಪ್ಗಳು ಮತ್ತು ಜನೌಷಧಿ ಕೇಂದ್ರಗಳು ಇರಲಿವೆ. ಈ ಮೆಡಿಕಲ್ ಶಾಪ್ಗಳ ಬಂದ್ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುವುದಂತೂ ಪಕ್ಕಾ ಎನ್ನಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ